ನಮಸ್ತೆ. ಇವತ್ತಿಂದ ನವರಾತ್ರಿ ಅನ್ನೋದು ಶುರು ಆಗ್ತಾ ಇದೆ. ಸೊ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಇನ್ನ ಹಿಂದಿನ ದಿನ ಮಾಲಯ ಅಮಾವಾಸ್ಯೆ ಇರುತ್ತೆ ಅಲ್ವಾ? ಸೊ ನಮ್ಗೆ ನವರಾತ್ರಿಗೆ ಏನು ಪ್ರಿಪರೇಷನ್ಸ್ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ನಾವು ದೊಡ್ಡವ್ರಿಗೆ ಪೂಜೆ ಮಾಡಿರ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗ್ಬಿಡತ್ತೆ. ಇನ್ನ ನಾವು ಅಷ್ಟೇ ನೆನ್ನೆ ಅತ್ತೆಯವ್ರಿಗೆ ಪೂಜೆ ಮಾಡಿದ್ವಿ. ನೈಟೇ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಅಡ್ಗೆ ಮನೆಯೆಲ್ಲ ಶುಚಿ ಮಾಡಿ ಇಟ್ಕೊಂಡಿದ್ದೆ. ಆದ್ರೆ ದೇವ್ರ ಮನೆ ಕೆಲ್ಸಗಳನ್ನ ಯಾವುದೇ ಕಾರಣಕ್ಕೂ ನಾವು ಹಿಂದಿನ ದಿನ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ. ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಸಾಮಗ್ರಿಗಳನ್ನೆಲ್ಲ ನಾನು ತೊಳೆದಿಟ್ಕೊಂಡೆ. ಸೊ ಇನ್ನ ನಿಮ್ಗೆಲ್ಲ ಗೊತ್ತೇ ಇರತ್ತೆ, ನಾನು ಅಖಂಡ ದೀಪನ ಹಚ್ತೀನಿ ನವರಾತ್ರಿಯಲ್ಲಿ. ಹಂಗಾಗಿ ನಾನು ದೀಪನ ತರಿಸಿದ್ದೆ. ಸೊ ದೀಪನೂ ಅಷ್ಟೇ ನಾವು ಹಿಂದಿನ ದಿನ ತರಿಸೋ ಹಾಗಿಲ್ಲ, ನವರಾತ್ರಿ ದಿನಾನೇ ತರಿಸ್ಬೇಕು. ಸೊ ನಾನು ಬೆಳಿಗ್ಗೆ ತರಿಸ್ಕೊಂಡಿದ್ದೆ. ಹಾಗೇನೆ ನಾವು ಜೋಡಿ ದೀಪನೇ ತರಿಸ್ಬೇಕು, ಸಿಂಗಲ್ ದೀಪ ಯಾವುದೇ ಕಾರಣಕ್ಕೂ ತರಿಸೋ ಹಾಗಿಲ್ಲ. ಇನ್ನೊಂದು ದೀಪ ಇದ್ರೆ ಅದೇನೂ ಆಗೋದಿಲ್ಲ, ಯಾಕಂದ್ರೆ ಈಗ ನೆಕ್ಸ್ಟ್ ದೀಪಾವಳಿ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಬಹುದು. ಇನ್ನ ನೀವು ಶುಭ ಕಾರ್ಯಕ್ಕೆ ಅಂತ ತರಿಸುವಾಗ ಇವತ್ತೇ ಅಲ್ಲ, ಯಾವುದೇ ಕಾರಣಕ್ಕೂ ಸಿಂಗಲ್ ಆಗಿ ದೀಪನ ತರಿಸ್ಲೇಬೇಡಿ, 2 ದೀಪನ ತರಿಸ್ಕೊಳ್ಳಿ. ಸೊ ಇನ್ನ ಈ ನವರಾತ್ರಿಲಿ ನಾವು ವಸ್ತುಲ್ ಪೂಜೆ ಅಂತ ಹೇಳಿ ಮಾಡ್ತೀವಿ, ಅಂದ್ರೆ ಬಾಗಿಲು ಪೂಜೆ ಅಂತ ಹೇಳಿ ಮಾಡ್ತಿರ್ತೀವಿ. ಇದು ನಾವು ಚಿಕ್ಕ ವಯಸ್ಸಿಂದ ರೂಢಿ ಮಾಡ್ಕೊಂಡ್ ಬಂದಿದೀವಿ. ಸೊ ಫಸ್ಟ್ ಹೊಸ್ಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕಿ ಬಾಗಿಲ್ಗೆ ನಾವು ಸ್ವಸ್ತಿಕ್ ಅನ್ನ ಬರೆದ್ಬಿಟ್ಟು ಈ ಪೂಜೆನ ಶುರು ಮಾಡ್ಕೋತೀವಿ. ಅದಾದ್ಮೇಲೆ ಇನ್ನ ಏನು ಅಖಂಡ ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ದೀಪನೂ ಸಹ ನಾನೆಲ್ಲ ತಯಾರಿ ಮಾಡ್ಕೊಂತ ಇದ್ದೆ. ಇನ್ನ ಬತ್ತಿ ಎಲ್ಲ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಹಾಕೊಬೇಕಾಗತ್ತೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ನಾವೀಗ 9-10 ದಿನ ಉರಿಬೇಕಾಗತ್ತೆ, ಅಂದ್ರೆ ಸಾರಿ ಬೆಳಗ್ಬೇಕಾಗತ್ತೆ ಅಲ್ವಾ ಆ ದೀಪ. ಹಂಗಾಗಿ ನಾವು ಸ್ವಲ್ಪ ಬತ್ತಿ ಎಲ್ಲ ನೋಡ್ಕೊಂಡು ಚೆನ್ನಾಗಿರೋದು ಇವಾಗ್ಲೇ ಹಾಕೊಬೇಕಾಗತ್ತೆ. ಇನ್ನ ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಜ್ಜಿಗೆನ ಮಾಡ್ಕೊಂತ ಇದ್ದೀನಿ. ಹಾಗೆ ಇನ್ನ ಇವತ್ತು ನಾವು ತಾಯಿ ಶೈಲಪುತ್ರಿಯನ್ನ ಪೂಜಿಸ್ತೀವಿ. ಮತ್ತೆ ಇವತ್ತಿನ ಬಣ್ಣ ಬಂದು ಬಿಳಿ ಬಣ್ಣ ಆಗಿರತ್ತೆ. ಸೊ ಎಲ್ಲ ಬೇಗ ಬೇಗ ಮಾಡ್ಕೊಂಡು ನಾನು ಸಹ ಅನ್ಕೊಂಡಿದ್ದ ಟೈಮ್ ಕರೆಕ್ಟ್ ಆಗಿ ಇವತ್ತಿನ ಪೂಜೆನ ಮಾಡ್ಕೊಂಡೆ. ಇವತ್ತಿನ ದಿನ ಅಂತೂ ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಈ 9 ನವರಾತ್ರಿಗಳು ಸಹ ಇದೇ ರೀತಿ ಶುರುವಾಗ್ಲಿ ಅಂತ ಹೇಳಿ ಆ ತಾಯಿ ಹತ್ರ ಬೇಡ್ಕೋತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.